ಹಾಯ್ ಫ್ರೆಂಡ್ಸ್, 357ನೆಯ ಸಂಚಿಕೆಯು ಶರತ್ ದುರ್ಗಾಳಿಗೆ ಥ್ಯಾಂಕ್ಸ್ ಹೇಳುವ ಮೂಲಕ ಶುರುವಾಗ್ತಾ ಇದೆ. ಆದ್ರೆ ದುರ್ಗಾ, ಇಲ್ಲ ಬಾಸು, ಇದು ಇಲ್ಲಿಗೆ ಎಲ್ಲ ಮುಗೀತು ಅಂತ ಕಾಣ್ತಾ ಇಲ್ಲ. ಆ ಲಾವಣ್ಯ ಯಾರು ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅವಳಿಗೆ ನಮ್ಮ ಮೇಲೆ ವೈಯಕ್ತಿಕವಾದಂತ ದ್ವೇಷ ಇರಲು ಸಾಧ್ಯನೇ ಇಲ್ಲ. ಅಂದ ಮೇಲೆ ಇದ್ರ ಹಿಂದೆ ಬೇರೆ ಯಾರೋ ಇರಬೇಕು ಬಾಸು. ಇದನ್ನ ನಾವು ಇಲ್ಲಿಗೆ ಬಿಡಬಾರ್ದು. ಇದು ಏನು ಅನ್ನೋದನ್ನ ನಾವು ತಿಳ್ಕೊಂಡ್ಲೇಬೇಕು ಬಾಸು ಅಂತ ಹೇಳಿ ದುರ್ಗಾ ಶರತ್ಗೆ ಹೇಳ್ತಾ ಇದ್ದಾಳೆ. ಇನ್ನೊಂದು ಕಡೆ ತರುಣ್, ಇದೇನಾಗೋಯ್ತು, ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟರು ಕೂಡ ಈ ಲಾವಣ್ಯ ಇಷ್ಟು ಚಿಕ್ಕ ಕೆಲಸ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಅಲ್ಲಿ CCTV ಫುಟೇಜ್ ಹೇಗೆ ಆನ್ ಆಯ್ತು? ಶರತ್, ನಿನ್ ಲಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ನೀನು ವಿಷ ಕೊಟ್ಟರು ಕೂಡ ಕುಡ್ದು ಬದುಕಿ ಬರ್ತಾ ಇದೆಯಲ್ಲ, ಅದು ಹೇಗೆ ಅನ್ನೋದೇ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹಾಗೆ ನಿನ್ನ ಯಾರು ಒಬ್ರು ಕಾಪಾಡಕ್ಕೆ ಬರ್ತಾನೆ ಇರ್ತಾರೆ. ಮೊದ್ಲು ಅಂಬಿಕಾ ಇದ್ಲು, ಅವಳು ಕ್ಲಿಯರ್ ಆದ್ಲು ಅಂತ ಅನ್ಕೊಂಡ್ರೆ ಈಗ ದುರ್ಗಾ ನಿನ್ ಜೊತೆ ನಿಂತಿದ್ದಾಳೆ. ಶರತ್ ಸುತ್ತಮುತ್ತ ಇರೋರು ಅವನ ಯಾಕಿಷ್ಟೊಂದು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅವನಲ್ಲಿ ಅಂಥದ್ದೇನಿದೆ? ಇರ್ಲಿ ಬಿಡು ಶರತ್, ನಿನ್ನ ಎಷ್ಟು ದಿನ ಅಂತ ಹೇಳಿ ಹೀಗೆ ಕಾಪಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ನಾನು ನೋಡ್ತೀನಿ. ನಾನು ಈ ಸೋಲನ್ನ ಇಲ್ಲಿಗೆ ಒಪ್ಪಿಕೊಳ್ಳಲ್ಲ. ಇದು ಒಂದು ನನ್ನ ಪ್ರಯತ್ನ ಅಂತ ಹೇಳಿ ನಾನು ಅನ್ಕೋತೀನಿ. ಹಾಗೆ ನಿನ್ನ ಜೊತೆ ನಿಲ್ಲೋರ್ನೆಲ್ಲ ನಿನ್ನ ವಿರುದ್ಧ ನಿಲ್ಲೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ತರುಣೇ ಅಲ್ಲ ಅಂತ ಹೇಳಿ ಚಾಲೆಂಜ್ ಹಾಕ್ತಾ ಇದ್ದಾನೆ ಶರತ್ಗೆ. ಇನ್ನೊಂದು ಕಡೆ ದುರ್ಗಾ, ಆ ಹುಡುಗಿನ ನೆನೆಸ್ಕೊಂಡ್ರೇನೆ ನನ್ನ ಮೈ ಎಲ್ಲ ಉರಿತಾ ಇದೆ. ನಮ್ಮ ಬದುಕಿನ ಜೊತೆಲಿ ಈ ತರ ಎಲ್ಲ ಆಟ ಆಡಿದ್ಲಲ್ಲ, ಅವಳಿಗೆ ಸ್ವಲ್ಪ ಆದ್ರೂ ಮನಸ್ಸಾಕ್ಷಿ ಬೇಡ್ವಾ ಅಂತ ಹೇಳಿ ಶರತ್ ಹತ್ರ ಹೇಳ್ತಾ ಇದ್ದಾಳೆ. ಆಗ ಶರತ್, ಹೋಗ್ಲಿ ಬಿಡು ದುರ್ಗಾ, ಪೊಲೀಸ್ ಅವರು ಕರ್ಕೊಂಡು ಹೋಗಿದಾರಲ್ವಾ, ಅದೇನು ಅಂತ ಹೇಳಿ ಅವಳ ಹತ್ರ ಕೇಳ್ತಾರೆ. ಅದೇ ರೀತಿ ಅವಳಿನ್ಯಾವತ್ತೂ ಈ ರೀತಿ ತಪ್ಪನ್ನ ಮಾಡಲ್ಲ. ಆದ್ರೆ ದುರ್ಗಾ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಈ ಸ್ಥಿತಿಯಲ್ಲಿ ನೋಡಿದಾಗ ಎಲ್ರೂ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ರು. CCTV ಫುಟೇಜ್ ಕೂಡ ಇರ್ಲಿಲ್ಲ. ನಾನು ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ಕೊಳ್ಲಿಕ್ಕೆ ಒಂದು ಪ್ರೂಫ್ ಕೂಡ ನನ್ನ ಬಳಿ ಇರ್ಲಿಲ್ಲ. ಇಷ್ಟೆಲ್ಲ ಆದ್ರೂ ನಾನು ಏನೂ ಮಾಡಿಲ್ಲ ಅಂತ ಹೇಳಿ ನೀನ್ ಹೇಗೆ ನನ್ನ ಜೊತೆ ಸ್ಟ್ರಾಂಗ್ ಆಗಿ ನಿಂತೆ? ನಿನಗೆ ಹೇಗೆ ಅನಿಸ್ತು ಅಂತ ಹೇಳಿ ಶರತ್ ಕೇಳ್ತಾ ಇದ್ದಾನೆ. ಆಗ ದುರ್ಗಾ, ನೋಡಿ ಬಾಸು, ಒಬ್ರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಇಡೀ ಜನ್ಮ ಬೇಕಾಗಿಲ್ಲ, ಅವರ ಒಂದು ನೋಟ ಸಾಕು. ನಿಮ್ಮ ರಕ್ತದಲ್ಲೇ ಸಂಸ್ಕಾರ ಅನ್ನೋದು ಇದೆ. ನೀವು ಕೆಟ್ಟೋರು ಅಂತ ನನಗೇನಾದ್ರೂ ಗೊತ್ತಿದ್ದಿದ್ರೆ ನಾನು ಇವತ್ತು ಇಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ನಿಲ್ಲೋಕೆ ಆಗ್ತಾನೆ ಇರಲಿಲ್ಲ. ಚಂದ್ರನ ಮೇಲೆ ಕಪ್ಪು ಚುಕ್ಕೆ ಇರಬಹುದೇನೋ, ಆದ್ರೆ ನಿಮ್ಮ ಚಾರಿತ್ರದ ಮೇಲೆ ಕಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಾಸು. ಇಡೀ ಜಗತ್ತೇ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ರು ಕೂಡ ನಾನು ಅದನ್ನ ನಂಬೋದಿಲ್ಲ. ಯಾಕಂದ್ರೆ ನಿಮ್ಮ ಹೆಸರು ಪಕ್ಕ ತಪ್ಪು ಅನ್ನೋ ಪದ ಇರೋಕೆ ಸಾಧ್ಯನೇ ಇಲ್ಲ ಬಾಸು ಎಂದು ದುರ್ಗಾ ಹೇಳ್ತಾಳೆ. ಆಗ ಶರತ್, ಥ್ಯಾಂಕ್ಸ್ ದುರ್ಗಾ, ಇವತ್ತು ನೀನು ಬರೀ ನನ್ನ ಪೊಲೀಸಿಂದ ಮಾತ್ರ ಅಲ್ಲ, ಇಡೀ ಸಮಾಜದ ದೃಷ್ಟಿಯಿಂದನೇ ನನ್ನನ್ನ ಉಳಿಸಿದೀಯಾ ಅಂತ ಹೇಳಿ ಶರತ್ ದುರ್ಗಾಳಿಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.